ಧಾರಾಕಾರವಾಗಿ ಮಳೆಯಾಗಿದೆ. ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡದಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಕ್ಕಳಿಗೆ ಶಾಲೆ ಹೋಗೋದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಶಾಲೆಗೇನೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ವಿವಿಧ ಜಿಲ್ಲೆಗಳ ಹಲವಾರು ತಾಲೂಕುಗಳಿಗೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನೆನೆಯೂ ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲಿ ಶಾಲೆಗಳಿಗೆ ರಜೆಯನ್ನ ನೀಡಲಾಗಿತ್ತು. ರಾಜ್ಯದ 14 ತಾಲೂಕುಗಳ ಶಾಲೆಗಳಿಗೆ ಇವತ್ತು ಕೂಡ ರಜೆಯ ಘೋಷಣೆಯನ್ನ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಕಳಸ, ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೋಯಿಡಾ, ದಾಂಡೇಲಿ, ಶಿವಮೊಗ್ಗದ ಹೊಸನಗರ, ತೀರ್ಥಹಳ್ಳಿ, ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಹಾಗೆ ಖಾನಾಪುರ ಸೇರಿದಂತೆ 14 ತಾಲೂಕಿಗೆ ಇವತ್ತು ಶಾಲೆಗಳಿಗೆ ರಜೆಯನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ಕಳೆದ 2-3 ದಿನಗಳಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಮಳೆಯಾಗ್ತಾ ಇಲ್ಲ, ಮಳೆಯ ಪ್ರಮಾಣ ಕಮ್ಮಿ ಆಗದೆ ರೈತರು ಬೆಳೆದಂತಹ ಬೆಳೆಗಳಿಗೂ ಕೂಡ ಅದು ಎಫೆಕ್ಟ್ ಆಗಿದೆ ಅನ್ನುವಂಥ ಒಂದು ವಾದ ಕೂಡ ಇತ್ತು. ಅದಕ್ಕೆ ಸಮನಾಗಿ ಇದೀಗ ಮಳೆಯೂ ಕೂಡ ಆಗ್ತಾ ಇದೆ. ಆದರೆ ಧಾರಾಕಾರವಾಗಿ ಮಳೆ ಆಗ್ತಾ ಇರೋದ್ರಿಂದ ಕೆಲವೊಂದು ಭಾಗದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಯನ್ನ ಕೂಡ ಈ ಮಳೆರಾಯ ತಂದೊಡ್ಡಿದೆ. ಬೆಳಗಾವಿ, ಸಕಲೇಶಪುರ, ಖಾನಾಪುರದಲ್ಲೂ ಕೂಡ ಸದ್ಯ ಶಾಲೆಗೆ ರಜೆಯನ್ನ ನೀಡಲಾಗಿದೆ. ಇನ್ನೊಂದು ಕಡೆ ಕೆಲಸ ಕಾರ್ಯಗಳಿಗೆ ಹೋಗುವಂತವರಿಗೂ ಕೂಡ ಒಂದು ರೀತಿಯ ಅಡೆತಡೆ ಉಂಟಾಗದೆ. ವಾಹನ ಸವಾರರಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗದೆ. ಇನ್ನೊಂದು ಕಡೆ ಶೃಂಗೇರಿಯಲ್ಲಿ ತುಂಗಾ ಪ್ರವಾಹಕ್ಕೆ ಕಪ್ಪೇಶಂಕರ ದೇಗುಲ ಕೂಡ ಮುಳುಗಡೆ ಆಗದೆ. ಕೃಷ್ಣಾ ನದಿಗೆ 84,000 ಕ್ಯೂಸೆಕ್ ಒಳಹರಿವು, ಸೇತುವೆಗಳು ಕೂಡ ಮುಳುಗಡೆ ಆಗದೆ. ಕರ್ನಾಟಕ ರಾಜ್ಯದಾದ್ಯಂತ ಈ ರೀತಿಯಾಗಿ ವರ್ಣನ ಆರ್ಭಟ ಜೋರಾಗಿದೆ.